ಚಳಿಗಾಲ ಮುಗೀತು, ಬೇಸಿಗೆಗಾಲ ಶುರು ಆಯಿತು ನೋಡ್ರಿ. ಇದು ಅಪರಾಜಿತ ಗಿಡ. ಅಪರಾಜಿತ ಅಂತಾರೆ, ಶಂಖಪುಷ್ಪ ಅಂತಾರೆ, ಮತ್ತು ಆಕಳಪಾದ ಅಂತಾರೆ. ಈ ಗಿಡನ ಬೇಸಿಗೆಯಲ್ಲಿ ರೆಡಿ ಮಾಡೋದು. ಚಳಿಗಾಲದಲ್ಲಿ ಹೂವು ಆಗಿ ಒಣಗೋಗಿತ್ತೆಲ್ಲ. ಒಣಗಿರೋದೆಲ್ಲ ತೆಗೆದ್ಬಿಟ್ಟು ಚೆಂದ ಎಲ್ಲ ತೆಗೆದು, ಫುಲ್ ಉದ್ದ ಬೆಳೆದಿತ್ತು. ಉದ್ದ ಬೆಳೆದಿದ್ದಕ್ಕೆ ಕಟ್ ಮಾಡಿ ಎಲ್ಲ ಒಣಗಿರೋ ಎಲ್ಲ ಎಳೆ ತೆಗೆದು ಅದಕ್ಕೆ ಬೇಕಾದ ಎಲ್ಲ ಮಣ್ಣೆಲ್ಲ ತೆಗೆದುಬಿಡ್ಬೇಕು. ತೆಗೆದುಬಿಟ್ಟು ಕಾಂಪೋಸ್ಟು ಗೊಬ್ಬರ ಹಾಕಬೇಕು ಗಿಡಕ್ಕೆ. ಅದನ್ನೇ ಹಾಕ್ತಾಯಿದ್ದೀನಿ ನೋಡ್ರಿ. ಚಳಿಗಾಲ ಶುರುವಾಗಿ ಬೇಸಿಗೆ ಬಂತು. ರೀಪಾಟ್ ಮಾಡಬೇಕಂದ್ರೆ ಫೆಬ್ರವರಿಯಲ್ಲೇ ಮಾಡಬೇಕಾಗಿತ್ತು, ನಾನು ಮಾಡಲಿಲ್ಲ. ಇವಾಗ ರೀಪಾಟ್ ಏನು ಮಾಡಲ್ಲ, ಮಳೆಗಾಲಕ್ಕೆ ಮಾಡ್ತೀನಿ. ಎಲ್ಲ ಬೇರು ಕಾಣೋಷ್ಟು ಮಣ್ಣು ತೆಗೆದುಬಿಟ್ಟು ನೋಡ್ರಿ, ಬೇರು ಕಾಣಿಸ್ತೈತೆ, ಎಲ್ಲ ತೆಗೆದುಬಿಟ್ಟಿದ್ದೀನಿ. ಇದು ವರ್ಮಿ ಕಾಂಪೋಸ್ಟು ಮತ್ತು ಪ್ರೋಮ್ ಅಂತ, ಪ್ರೋಮ್ ಫರ್ಟಿಲೈಸರ್. ಅದು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೀನಿ ನಾನು. ಪ್ರೋಮ್ PROM ಪ್ರೋಮ್ ಅಂತದು. ಅದು ಬೇವಿನ ಹಿಂಡಿನೂ ಹಾಕ್ತಾರೆ, ನನ್ನ ಹತ್ರ ಇರಲಿಲ್ಲ. ಇವೆರಡೇ ಮಿಕ್ಸ್ ಮಾಡಿ ಹಾಕಿದ್ದೀನಿ. 3 ಮುಷ್ಟಿ ವರ್ಮಿ ಕಾಂಪೋಸ್ಟು, 1 ಸ್ಪೂನು ಪ್ರೋಮ್ ಫರ್ಟಿಲೈಸರ್ ಅದು ಹಾಕಿಬಿಟ್ಟು ಕಲಸಿ ಬೇರೆ ಹತ್ರ ಹಾಕಿಬಿಟ್ಟು ಮತ್ತು ಮೊದಲೇ ತೆಗೆದಿರ್ತೀವಲ್ಲ ಅದೇ ಮಣ್ಣನ್ನು ಮತ್ತೆ ಹಾಕಿ ಭರ್ತಿ ಮಾಡೋದು. ನೋಡಿ, ಅದು ತೆಗೆದಿರೋ ಮಣ್ಣನ್ನು ಹಾಕಿ ಫಿಲಪ್ ಮಾಡೋದು. ಮತ್ತು ಎಷ್ಟು ತೆಗೆದಿರ್ತೀವಿ ಎಲ್ಲ ಹಾಕಿ ಫಿಲಪ್ ಮಾಡಿ ಮಣ್ಣು ಹಾಕಿ ತೆಗೆದು ಭರ್ತಿ ಮಾಡಿಬಿಡೋದು.